ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ಸಿಂಪಲ್ ಆಗಿ ಬದನೆದು ಒಂದು ರೆಸಿಪಿ ಹೇಳ್ತೇನೆ. ನಿಮಗೆ ಯಾವಾಗ ಟೈಮ್ ಕಮ್ಮಿ ಇರ್ತದೆ ಅಥವಾ ಕ್ವಿಕ್ ಆಗಿ ಏನಾದರೂ ರೈಸ್ ಒಟ್ಟಿಗೆ ಮಾಡಿ ತಿನ್ನಬೇಕು ಅಂತಿದ್ದಾಗ ಈ ಥರ ಮಾಡಿ. ಸೊ ನಾನಿಲ್ಲಿ ಬದನೆಯನ್ನು ಸ್ಲೈಸ್ ಮಾಡಿದ್ದೇನೆ, ಅದರೊಟ್ಟಿಗೆ ಟೊಮ್ಯಾಟೋಸ್ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಪ್ಯಾನಿಗೆ ಚೂರು ಎಣ್ಣೆ ಹಾಕ್ಕೊಳ್ಳಿ, ತುಂಬ ಸ್ವಲ್ಪ ಸಾಕು. ಅದು ಹೀಟ್ ಆಗುವಾಗ ನಾವು ಇಲ್ಲಿ ಸ್ಲೈಸ್ ಮಾಡಿರುವ ಬದನೆಗೆ ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಅರಿಶಿನ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚಂದ ಕೋಟ್ ಮಾಡಬೇಕು ಟೊಮ್ಯಾಟೊ ಮತ್ತು ಬದನೆಗೆ. ಈಗ ಆಯಿಲ್ ಹೀಟ್ ಆಗಿದೆ. ನಾನಿಲ್ಲಿ ಕೋಟ್ ಮಾಡಿದ ಬದನೆ ಮತ್ತು ಟೊಮ್ಯಾಟೊ ಆ್ಯಂಡ್ ಅದರೊಟ್ಟಿಗೆ ಎರಡು ಅಥವಾ ಒಂದು ಚಿಲ್ಲಿ ಆ್ಯಂಡ್ 2 ಗಾರ್ಲಿಕ್ ಕ್ಲೋವ್ ಹಾಕ್ತಿದ್ದೇನೆ. ಈಗ ಲಿಡ್ ಕವರ್ ಮಾಡಿ ಈಗ ಈ ಥರ ಕುಕ್ ಆಗಬೇಕು. ಇದೊಂದು 80% ಆಗಿದೆ. ಇನ್ನೊಂದು 2 ಮಿನಿಟ್ಸ್ ಇಡೋಣ. ಈಗ ಒಂದು ಬೌಲ್ ತಗೊಂಡು ಇದು ಕುಕ್ ಆಗಿರುವ ಬದನೆ, ಟೊಮ್ಯಾಟೊ, ಗಾರ್ಲಿಕ್ ಮತ್ತು ಚಿಲ್ಲಿಯನ್ನು ಹಾಕ್ಕೊಳ್ಳಿ. ಇದರೊಟ್ಟಿಗೆ ಇದಕ್ಕೆ ಸ್ಲೈಸ್ ಮಾಡಿದ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಮತ್ತು ಲೆಮನ್ ಸ್ಕ್ವೀಸ್ ಮಾಡಿ. ಚೂರು ಆಯಿಲ್ ಜಾಸ್ತಿ ಹಾಕ್ಬೇಡಿ, ಸ್ವಲ್ಪ ಸಾಕು. ಇದನ್ನೆಲ್ಲ ಈಗ ಚಂದ ಮಿಕ್ಸ್ ಮಾಡಿಕೊಳ್ಳಿ. ಮೇಬಿ ನೀವು ಗ್ಲೌಸ್ ಯೂಸ್ ಮಾಡಿಕೊಂಡು ಹ್ಯಾಂಡಲ್ಲಿ ಸೈಡ್ ಮಾಡ್ಬೋದು. ನಾನು ಫೋರ್ಕಲ್ಲಿ ಮಾಡ್ತಿದ್ದೇನೆ. ಎಲ್ಲ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಫೈನಲಿ ಈ ಥರ ಇರ್ತದೆ. ನೀವು ಇದನ್ನು ಚಪಾತಿ ಅಥವಾ ದೋಸೆ ಇಲ್ಲಾಂದರೆ ಪ್ಲೇನ್ ರೈಸ್ ಒಟ್ಟಿಗೆ ಸಹ ಊಟ ಮಾಡ್ಬೋದು. ಎಲ್ಲರೂ ಟ್ರೈ ಮಾಡಿ ತಿಳಿಸಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್, ಬಾಯ್.